ನಮಸ್ಕಾರ. ಗುಡಿಯ ನೋಡಿರಣ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಬಾರಿಯಂತೆ ಈ ಬಾರಿ ಗುಡಿಯ ಅರಸಿ ನಾವು ಬಂದಿರುವಂತಹ ಕ್ಷೇತ್ರ ಸಿಖ್ಖರ ಧರ್ಮ ಕೇಂದ್ರ ಗುರುದ್ವಾರ. ಬನ್ನಿ ಗುರುದ್ವಾರದ ದರ್ಶನ ಮಾಡಿ ಬರೋಣ. गुर प्रसाद जप आद सच जुगाद सच है भी सच नानक होसे भी सच सोचे सोच न होवे जे सोचे लखवार चुपे चुप न होवे जे लाए हाल बतार भुखिया भुख न तेरी ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಬಂದು ತಲುಪಿರುವಂಥ ಕ್ಷೇತ್ರ ಬೀದರ್ನ ಮತ್ತೊಂದು ಕ್ಷೇತ್ರ. ಇದನ್ನು ಗುರುದ್ವಾರ ಅಂತ ಕರೀತಾರೆ, ಅಂದರೆ ಗುರುನಾನಕ ಮಂದಿರ ಅಂತ ಅರ್ಥ. ಈ ಕ್ಷೇತ್ರದ ಸವಿಸ್ತಾರ ಪರಿಚಯವನ್ನು ಮಾಡಿಕೊಡ್ತೇನೆ. ಅದಕ್ಕೂ ಮುನ್ನ ನೀವು ಈ ಕ್ಷೇತ್ರಕ್ಕೆ ಬರೋದಾದರೆ ಹೇಗೆ ಬರಬೇಕು, ಬಂದವರಿಗೆ ಉಳಿದುಕೊಳ್ಳುವಂಥ ವ್ಯವಸ್ಥೆಗಳು ಏನಿವೆ, ಇದೆಲ್ಲದರ ಒಂದು ಪುಟ್ಟ ಮಾಹಿತಿಯನ್ನು ನೋಡ್ಕೊಂಡು ಬನ್ನಿ. ಬೀದರ್ಗೆ ಬರುವಂಥ ವಾಹನ ವ್ಯವಸ್ಥೆ ಹಾಗೂ ಹಾದಿಯನ್ನು ಗಮನಿಸೋದಾದರೆ ಬೆಂಗಳೂರಿನಿಂದ ಬೀದರ್ ತುಂಬಾನೇ ದೂರ ಇದೆ. ಬೀದರ್ಗೆ ಕೆಲವೇ ಬಸ್ಗಳ ವ್ಯವಸ್ಥೆ ಇದೆ. ಆ ಬಸ್ಸುಗಳ ವಿವರ ಹೀಗಿದೆ ನೋಡಿ. ಐರಾವತ ಹೊರಡುವ ಸಮಯ ರಾತ್ರಿ 7ಕ್ಕೆ, ಇದರ ದರ 897 ರೂಪಾಯಿ. ಇನ್ನು ರಾಜಹಂಸ ಇದು ಹೊರಡುವ ಸಮಯ ಸಂಜೆ 4ಕ್ಕೆ, 6ಕ್ಕೆ ಹಾಗೂ 6:45ಕ್ಕೆ, ಇದರ ದರ 739 ರೂಪಾಯಿ. ಇನ್ನು ರಾಜ್ಯದ ಇತರೆ ಭಾಗಗಳಿಂದ ಬೀದರ್ಗೆ ಹೋಗೋದಾದ್ರೆ ಈ ಮಾರ್ಗಸೂಚಿಯ ಕೋಷ್ಟಕವನ್ನು ಒಮ್ಮೆ ಗಮನಿಸಬಹುದು. ಹುಬ್ಬಳ್ಳಿ ಕಡೆಯಿಂದ ಬೀದರ್ಗೆ ಹೋಗೋದಾದ್ರೆ ಬಿಜಾಪುರ ಗುಲ್ಬರ್ಗಾ ಮಾರ್ಗವಾಗಿ ಬೀದರನ್ನು ತಲುಪಬಹುದು. ಇನ್ನು ಮೈಸೂರಿಂದ ನೀವು ಹೋಗೋದಾದ್ರೆ ಬೆಂಗಳೂರು ಹೈದರಾಬಾದ್ ಮೇಲೆ ಬೀದರನ್ನು ತಲುಪಿಕೊಳ್ಳಬಹುದು. ಇನ್ನು ಮಂಗಳೂರಿನಿಂದ ಬರೋದಾದ್ರೆ ಕುಮಟಾ ಹುಬ್ಬಳ್ಳಿ ಬಿಜಾಪುರ ಮಾರ್ಗವಾಗಿ ಬೀದರನ್ನು ತಲುಪಬಹುದು. ಈ ಗುರುದ್ವಾರವನ್ನು ಸ್ಥಾಪಿಸಿದ್ದು ಗುರುನಾನಕ್ ಅವರು. ಗುರುನಾನಕ್ ಅವರು ಯಾರು ಅಂತಂದರೆ ಸಿಖ್ ಧರ್ಮ ಅಂತ ನಾವೇನು ಕರಿತಾ ಇದ್ದೀವಲ್ಲ, ಆ ಧರ್ಮದ ಸಂಸ್ಥಾಪಕರು. ಈ ಗುರುನಾನಕ್ ಅವರು ಹುಟ್ಟಿದ್ದು ಪಶ್ಚಿಮ ಪಂಜಾಬ್, ಅಂದರೆ ಈಗಿನ ಪಾಕಿಸ್ತಾನ ಅನ್ನುವಂಥ ಪ್ರದೇಶ. ಆ ಪ್ರದೇಶದ ತಳವಂಡಿ ಅನ್ನುವಂಥ ಗ್ರಾಮದಲ್ಲಿ ಹುಟ್ಟಿದಂಥವರು ಈ ನಾನಕ್ಜಿಯವರು. ಅವರಿಗೆ ಪುಟ್ಟ ವಯಸ್ಸಿನಲ್ಲೇ ಆಧ್ಯಾತ್ಮದ ಒಲವಿತ್ತು, ಆಧ್ಯಾತ್ಮದ ಜಾಡಿಗೆ ಜಾರಿದ್ದರು. ಆ ಮಹನೀಯರು ಈ ಬೀದರ್ನ ಕ್ಷೇತ್ರಕ್ಕೂ ಬಂದಿದ್ದರಂತೆ. ಬಂದು ಇಲ್ಲಿ ಸಾಕಷ್ಟು ಜನರಿಗನ್ನು ಉದ್ಧರಿಸಿ ಅವರ ಬದುಕಿಗೆ ಬೆಳಕನ್ನು ತೋರಿಸಿಕೊಟ್ಟವರು ಅಂತ ಹೇಳ್ತಾರೆ. ಅಂದಹಾಗೆ ಇಲ್ಲಿ ಗುರುದ್ವಾರವನ್ನು ನಿರ್ಮಿಸಿದ್ದಾರೆ. ಈ ಭವ್ಯ ಮಂದಿರದ ದರ್ಶನ ಮಾಡ್ತಾ ಮತ್ತಷ್ಟು ವಿವರಗಳನ್ನು ನೋಡೋಣ ಬನ್ನಿ. ಈ ಕ್ಷೇತ್ರಕ್ಕೆ ಬಂದಂಥ ಯಾತ್ರಿಕರಿಗೆ ಇಲ್ಲೇ ಉಳಿದುಕೊಳ್ಳುವಂಥ ವ್ಯವಸ್ಥೆಗಳನ್ನು ಕಲ್ಪಿಸಿದ್ದಾರೆ. 300ರಿಂದ 500 ರೂಪಾಯಿ ಒಳಗೆ ಉಳಿಯುವಂಥ ವ್ಯವಸ್ಥೆಗಳು ಮುಗಿದೋಗುತ್ತವೆ. ಇವತ್ತು ನಾವಿಲ್ಲಿ ಕಾಣುತ್ತಿರುವ ಗುರುಮಂದಿರ ಸಿಖ್ಖರ ಪಾಲಿಗೆ ಪವಿತ್ರ ಧಾಮ. ಗುರುನಾನಕ್ ಜಿಯವರು ಈ ಕ್ಷೇತ್ರಕ್ಕೆ ಬಂದಿದ್ದರು ಅಂತ ನಾನು ನಿಮಗೆ ಹೇಳಿದೆ. ಇಲ್ಲಿಗೆ ಬಂದವರು ಒಂದು ಅದ್ಭುತವಾದ ಪವಾಡವನ್ನು ಮಾಡಿದರು. ಆ ಪವಾಡದ ಜಾಗಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅದಕ್ಕೂ ಮುನ್ನ ಆ ಜಾಗಕ್ಕೆ ಹೋಗಬೇಕಿದ್ರೆ ಒಂದು ನಿಯಮವನ್ನು ನಾವಿಲ್ಲಿ ಪಾಲಿಸಬೇಕು. ಆ ನಿಯಮ ಏನು ಅಂತಂದರೆ, ಇಲ್ಲಿ
ಹಲವಾರು ಬಟ್ಟೆಗಳನ್ನು ಹಾಕಿದ್ದಾರೆ. ಇದನ್ನು ಹೀಗೆ ಹಣೆಗೆ ಧರಿಸಿ, ಪೇಟದ ರೀತಿಯಲ್ಲಿ ಹೀಗೆ ಹಣೆಗೆ ಧರಿಸಿ ನಾವು ಆ ದರ್ಶನಕ್ಕೆ ತೆರಳಬೇಕು. ಈ ಪೇಟವನ್ನು ಧರಿಸುವಂಥ ಉದ್ದೇಶ ಏನು ಅಂತಂದರೆ, ನಾವು ಗುರುನಾನಕ್ ಅವರಿಗೆ ಗೌರವವನ್ನು ಸಲ್ಲಿಸುವಂಥ ಭಾವವನ್ನು ವ್ಯಕ್ತಪಡಿಸುವಂಥ ಬಗೆ ಇದೆ. ಇದನ್ನು ಧರಿಸಿಯೇ ಇಲ್ಲಿ ಎಲ್ಲೇ ನಾವು ಓಡಾಡಬೇಕಿದ್ರು, ಯಾವುದನ್ನು ದರ್ಶನ ಮಾಡಬೇಕಿದ್ರು ಈ ಪೇಟ ನಮ್ಮ ತಲೆಯಲ್ಲಿ ಇರಲೇಬೇಕು. ಅಂದಾಗೆ ನಾವೀಗ ಹೋಗ್ತಾ ಇರೋದು ಪವಾಡ ನಡೆಸಿದಂಥ ಜಾಗಕ್ಕೆ. ಅದರ ಅರ್ಥ ಏನು, ಮಹತ್ವ ಏನು ತಿಳಿಯೋಣ. बरन न साको तू ठाकुर पूज भगवाना, तू ठाकुर पूज भगवाना, हर की वड्याई दे ओ संतो, हर की वड्याई दे ओ संतो, हर ने माणे मान दिवाए, हर ने माणे मान दिवाए. ಗುರುನಾನಕ್ ದೇವ್ ಅವರು ಸುಮಾರು 1512ರ ಸುಮಾರಿಗೆ ಈ ಬೀದರ್ನ ಕ್ಷೇತ್ರಕ್ಕೆ ಬಂದಿದ್ದರಂತೆ. ಆಗ ಬೀದರು ಬರಗಾಲದ ಸ್ಥಿತಿಯಲ್ಲಿತ್ತು, ಕಲ್ಲು ಬಂಡೆಗಳ ನಾಡಾಗಿತ್ತು ಬೀದರ್. ಆ ಸಂದರ್ಭದಲ್ಲಿ ಅಲ್ಲಿನ ಜನಕ್ಕೆ ಕುಡಿಯೋದಕ್ಕೆ ಸಹ ನೀರು ಸಿಗ್ತಾ ಇರಲಿಲ್ಲವಂತೆ. ಸುಮಾರು 150 ಅಡಿ ಆಳ ತೋಡಿದ್ರೂ ಕೂಡ ನೀರೇ ಬರ್ತಾ ಇರಲಿಲ್ಲಂತೆ. ಆಗ ಜನ ಗುರುನಾನಕ್ ದೇವ್ ಅವರನ್ನ ಸಂದರ್ಶಿಸಿ, ಸ್ವಾಮಿ ನೀರಿಗೆ ತುಂಬಾ ಅಭಾವ ಆಗಿಬಿಟ್ಟಿದೆ, ದಯಮಾಡಿ ನೀರು ತರಿಸ್ಲಿಕ್ಕೆ ಸಾಧ್ಯ ಆದರೆ ಅದನ್ನು ಪೂರೈಸಿಕೊಡಿ ಅಂತ ಕೇಳಿದ್ರಂತೆ. ನಾನಕ್ಜಿಯವರು ತಮ್ಮ ಹೆಬ್ಬೆರಳಿನಿಂದ ಇಲ್ಲಿ ನೀರನ್ನು ಬರೆಸಿದರಂತೆ. ಅದನ್ನು ಅಮೃತ ಗಂಗೆ ಅಂತ ಕರೀತಾರೆ. ಇಲ್ಲಿ ಅಮೃತ ಕುಂಡ ಅಂತ ಒಂದು ಸ್ಥಳವನ್ನು ಮಾಡಿ ಅಲ್ಲಿ ಗಂಗೆಗೆ ಪೂಜೆಯನ್ನು ಮಾಡಲಾಗುತ್ತೆ. ಅದನ್ನು ನೋಡೋದೇ ಒಂದು ಸೌಭಾಗ್ಯ. ಬನ್ನಿ. सतगुरु होए दयाल ता श्रद्धा पूरी है, सतगुरु होए दयाल ता श्रद्धा पूरी है, सतगुरु. ನೀವಿಲ್ಲೇನು ಚಿತ್ರನ ನೋಡ್ತಾ ಇದ್ದೀರಲ್ಲ, ಇದು ಒಂದು ಕಲ್ಪನೆ, ಜನಕ್ಕೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಇಲ್ಲಿ ಒಂದು ಚಿತ್ರಣವನ್ನು ಹಾಕಿದ್ದಾರೆ. ಇದನ್ನು ಪ್ರತ್ಯಕ್ಷವಾಗಿ ನಾವಿಲ್ಲಿ ಕಾಣಬಹುದು. ನೋಡಿ, ಅಲ್ಲೇನು ನೀರು ಜಿನಗ್ತಾ ಇದೆಯಲ್ಲ, ಅದೇ ಜಾಗದಲ್ಲೇ ಗುರುನಾನಕ್ ಜಿಯವರು ತಮ್ಮ ಹೆಬ್ಬೆರಳಿನಿಂದ ನೀರನ್ನು ಸೃಷ್ಟಿಸಿದ್ದು ಅಂತ ಹೇಳ್ತಾರೆ. ಈ ಜಲವನ್ನು ಅತ್ಯಂತ ಪವಿತ್ರ ಜಲ ಅಂತ ಹೇಳ್ತಾರೆ. ಇದನ್ನು ಪ್ರೋಕ್ಷಿಸ್ಕೊಂಡ್ರೆ ನಮ್ಮ ಪಾಪಗಳು ನಾಶವಾಗುತ್ತೆ ಅನ್ನುವಂಥ ಕಲ್ಪನೆ ಇದೆ. ಹಾಗಾಗಿ ಬಂದಂಥ ಅನೇಕ ಭಕ್ತರು ಈ ನೀರನ್ನು ಪ್ರೋಕ್ಷಿಸ್ಕೊಳ್ತಾರೆ. ಈ ನಾನಕ್ ಮಂದಿರದಲ್ಲಿ ಒಂದು ಪ್ರಶಾಂತವಾದ ಕಲ್ಯಾಣಿಯನ್ನು ನಾವು ಕಾಣ್ತೀವಿ. ನೋಡಿ, ಬಹಳ ಪ್ರಶಾಂತ ಅನ್ನಿಸುವಂಥ, ಮನಸೆಳೆಯುವಂಥ ಕಲ್ಯಾಣಿ. ಈ ಕಲ್ಯಾಣಿಯಲ್ಲೇ ಭಕ್ತರು ಸ್ನಾನ ಮಾಡಿ ಮಿಂದು ಆ ಗುರುವಿನ ದರ್ಶನಕ್ಕೆ ತೆರಳೋದು. ಇಲ್ಲಿ ವಿಶೇಷ ಏನು ಅಂತಂದರೆ, ಮಹಿಳೆಯರಿಗೂ ಕೂಡ ಪ್ರತ್ಯೇಕವಾದಂಥ ಸ್ನಾನಗೃಹವನ್ನು ನಿರ್ಮಿಸಿ ಇದೇ ನೀರು ಅಲ್ಲೂ ಹೋಗುತ್ತೆ, ಅದೇ ನೀರನ್ನು ಅವರು ಸ್ನಾನ ಮಾಡಿ ಗುರುವಿನ ದರ್ಶನಕ್ಕೆ ತೆರಳತಕ್ಕಂಥದ್ದು ಬಹಳ ವಿಶೇಷ ಅನ್ನಿಸುವಂಥ ಒಂದು ಶುಭ್ರ ಕಲ್ಯಾಣಿ ಇದು. ಇಲ್ಲಿ ನಾವು ಗಮನಿಸಬಹುದು, ನೀರನ್ನು
ಶೇಖರಿಸಿದ್ದಾರೆ. ಯಾಕೆಂದರೆ ಬಂದಂಥ ಭಕ್ತಾದಿಗಳು ಇದರಲ್ಲಿ ಕಾಲು ತೊಳೆದು ಗುರುಮಂದಿರಕ್ಕೆ ಹೋಗಲಿ ಅಂತ. ಇಲ್ಲಿ ಗುರು ಅಂದರೆ ಏನು ಅನ್ನೋದರ ಒಂದು ಹಿನ್ನೆಲೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಗುರುನಾನಕ್ ಅವರು ಹಿಂದೂ ಧರ್ಮವನ್ನು ಅಧ್ಯಯನ ಮಾಡಿದ್ರಂತೆ, ಮುಸಲ್ಮಾನ್ ಧರ್ಮವನ್ನು ಅಧ್ಯಯನ ಮಾಡಿದ್ರಂತೆ, ಆನಂತರ ಬೌದ್ಧ ಧರ್ಮವನ್ನು ಅಧ್ಯಯನ ಮಾಡಿ, ಹೀಗೆ ಹಲವು ಧರ್ಮಗಳನ್ನು ಅಧ್ಯಯನ ಮಾಡಿದರು. ಆ ಯಾವ ಧರ್ಮದಲ್ಲೂ ಅವರಿಗೆ ಸಂತೋಷ ಕಾಣಲಿಲ್ಲ. ಹಾಗಾಗಿ ಆ ಎಲ್ಲ ಧರ್ಮಗಳ ಮೌಲ್ಯಯುತವಾದ ಸಂಗತಿಗಳನ್ನು ಆರಿಸಿ ಅವರೇ ಒಂದು ಧರ್ಮವನ್ನು ಮಾಡಿದ್ರು. ಅದನ್ನೇ ಸಿಖ್ ಧರ್ಮ ಅಂತ ಹೆಸರಿಟ್ಟರು. ಅಂದಹಾಗೆ ಅವರು ಹೇಳಿದಂಥ ಸಂದೇಶಗಳಲ್ಲಿ ಜನ ಬಹಳ ಬೇಗ ಆನಂದವನ್ನು ಕಂಡ್ಕೋಬಹುದು ಅನ್ನೋದು ಅವರ ಉದ್ದೇಶವಾಗಿತ್ತು. ಅಂಥ ಅವರು ಬರೆದಂಥ ಗ್ರಂಥಗಳನ್ನು ಸಂಗ್ರಹಿಸಿರುವ ತಾಣವೇ ಆ ಗುರು ಕೇಂದ್ರ. ಅಲ್ಲಿಗೆ ನಾವೀಗ ಹೋಗ್ತಾ ಇರೋದು. ಬನ್ನಿ. ವ್ಯಕ್ತಿಗಳು ಇಲ್ಲಿ ಗುರುವಲ್ಲ, ಒಂದು ಗ್ರಂಥ ಗುರುಸ್ಥಾನದಲ್ಲಿ ಕೂತ್ಕೊಳ್ಳುತ್ತೆ. ಆ ಗ್ರಂಥವನ್ನು ಪೂಜಿಸೋದು ಇವರ ಧರ್ಮದ ಉದ್ದೇಶ. ಅದೇ ಗ್ರಂಥದ ದರ್ಶನಕ್ಕಾಗಿ ನಾವೀಗ ಹೋಗ್ತಾ ಇರೋದು. ನೀವು ಆ ಗ್ರಂಥ ದರ್ಶನ ಮಾಡಬೇಕಿದೆ, ಬನ್ನಿ.